29th June 2025 Union Shift paper, research related questions here, research methodology related questions. Research methodology related question number 6. In the experiment of determining better yoga exercise out of 2 that can reduce the fat of urban people of different age groups, which of the following is an intervening variable anta helidare. So here the question is simple. They want to find which yoga exercise reduces the fat. Okay, let's say there is a yoga exercise A and B ಅಂತ ಇದೆ ಅನ್ಕೊಳ್ಳೋಣ. ಈ ಇದರಲ್ಲಿ ಎರಡರಲ್ಲಿ ವಿಚ್ ಒನ್ ಹೆಲ್ಪ್ಸ್ ಇನ್ ರೆಡ್ಯೂಸಿಂಗ್ ಫ್ಯಾಟ್ ಅಂತ, ಫ್ಯಾಟ್ ರೆಡ್ಯೂಸಿಂಗ್ ಅಂತ. ಸೊ ದೇ ವಾಂಟ್ ಟು ನೋ ದಟ್. ಸೊ ಇಲ್ಲಿ ಆಪ್ಷನ್ಸ್ ಇದೆ, ಏರಿಯಾ, ಯೋಗ ಎಕ್ಸಸೈಸ್, ಫುಡ್ ಹ್ಯಾಬಿಟ್, ಫ್ಯಾಟ್ ಆಫ್ ಪೀಪಲ್ ಅಂತ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವೇರಿಯಬಲ್ಸ್ ಕಾನ್ಸೆಪ್ಟ್ಸ್ ಹಿಯರ್. ವೇರಿಯಬಲ್ಸಲ್ಲಿ first we know that there are 2 major variables. One is dependent, another one is independent. Okay, variable. So ಈಗ ಇದರಲ್ಲಿ ಯೋಗ ಎಕ್ಸಸೈಸ್, ಫ್ಯಾಟ್ ಆಫ್ ದ ಪೀಪಲ್, ಇದೆರಡು ಇಂಟರ್ವೆನಿಂಗ್ ವೇರಿಯಬಲ್ ಅಲ್ಲ. ಇಂಟರ್ವೆನಿಂಗ್ ವೇರಿಯಬಲ್ ಅಂದರೆ ಯಾವುದಾದ್ರೂ ಫ್ಯಾಕ್ಟರ್ ವಿಚ್ ಕಮ್ಸ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್. ಇದು ಡಿಪೆಂಡೆಂಟ್ ವೇರಿಯಬಲ್. ಇಂಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಏನಿದೆ ನೋಡಿ. ಈಗ ಡಿಪೆಂಡೆಂಟ್ ವೇರಿಯಬಲ್ ಅನ್ನೋದು ಫ್ಯಾಟ್ ಆಫ್ ದ ಪೀಪಲ್. ಇಂಡಿಪೆಂಡೆಂಟ್ ವೇರಿಯಬಲ್ ಯೋಗ ಎಕ್ಸಸೈಸ್. ಅಂದರೆ ಯೋಗ ಎಕ್ಸಸೈಸ್ ಮಾಡೋದ್ರಿಂದ ಫ್ಯಾಟ್ ಆಫ್ ದ ಪೀಪಲ್ ರೆಡ್ಯೂಸ್ ಆಗುತ್ತೆ ಅನ್ನೋದು ಪಾಯಿಂಟ್ ಅಲ್ವಾ. ಸೊ ಫ್ಯಾಟ್ ಆಫ್ ದ ಪೀಪಲ್ ಈಸ್ ಡಿಪೆಂಡಿಂಗ್ ಆನ್ ದ ಯೋಗ ಎಕ್ಸಸೈಸ್. ಕರೆಕ್ಟ್. ಸೊ ಹಿಯರ್ ಫ್ಯಾಟ್ ಆಫ್ ದ ಪೀಪಲ್ ಈಸ್ ಅ ಎಫೆಕ್ಟ್, ಯೋಗ ಎಕ್ಸಸೈಸ್ ಈಸ್ ಅ ಕಾಸ್. ಈ ಕಾಸ್ ಆ್ಯಂಡ್ ಎಫೆಕ್ಟ್ನ ಮಧ್ಯದಲ್ಲಿ ಯಾವುದೋ ಒಂದು ಬರುತ್ತೆ, ಅಂಥದ್ದನ್ನು ನಾವು ಇಂಟರ್ವೆನಿಂಗ್ ಅಂತ ಹೇಳ್ತೀವಿ. ಆರ್ ಇಂಟರ್ಫಿಯರ್ ಮಾಡ್ತಾ ಇದೆ ಅಂತ ಅರ್ಥ. ಇಂಟರ್ಫಿಯರ್ ಮಾಡ್ತಾ ಇದೆ, ಇಂಟರ್ವೆನಿಂಗ್ ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ, ದಟ್ ಅ ಫ್ಯಾಕ್ಟರ್ ದಟ್ ಕಮ್ಸ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್ ಆ್ಯಂಡ್ ಇನ್ಫ್ಲೂಯೆನ್ಸಸ್ ದ ಓವರ್ ಆಲ್ ರಿಸಲ್ಟ್. ಓಕೆ, ವಾಟ್ ಈಸ್ ದಟ್? ಏರಿಯಾ ಅಲ್ಲ, that is food habit. Food habit is a other option here which has they have given. Area andre they may be speaking about the location or the exercise ಮಾಡುವಂತಹ ಒಂದು ಪರ್ಟಿಕ್ಯುಲರ್ ಏರಿಯಾ ಬಗ್ಗೆ ಹೇಳ್ತಾ ಇರ್ಬೋದು. ಬಟ್ that is not an intervening variable here. The food habit can be the intervening variable. Okay, so ಈಗ ನಾವು ಹೇಳ್ಬೋದು ಫುಡ್ ಯೋಗ ಎಕ್ಸಸೈಸ್ ಮಾಡಿದ್ರೆ ಫ್ಯಾಟ್ ಆಫ್ ದ ಪೀಪಲ್ ವಿಲ್ ರೆಡ್ಯೂಸ್ ಅಂತ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡೋದ್ರಿಂದ ಕೂಡ ದಟ್ ಆಲ್ಸೋ ಅಫೆಕ್ಟ್ಸ್ ದ ಯೋಗ, ದಟ್ ಸಪೋರ್ಟ್ಸ್ ದ ಯೋಗ ಅಂತ ನಾವು ಹೇಳ್ಬೋದು. ದಟ್ ಬಿಕಾಸ್ ಆಫ್ ವಿಚ್ ಫ್ಯಾಟ್ ಆಫ್ ದ ಪೀಪಲ್ ವಿಲ್ ರೆಡ್ಯೂಸ್ ಅಂತ. ದಟ್ ಈಸ್ ಟ್ರೂ. ಸೊ ಹಿಯರ್ ಯುವರ್ ಫುಡ್ ಹ್ಯಾಬಿಟ್ ಅನ್ನೋದೇನಿದೆ, ದಿಸ್ ಈಸ್ ಅನ್ ಇಂಟರ್ವೆನಿಂಗ್ ವೇರಿಯಬಲ್. ಯೋಗ ಎಕ್ಸಸೈಸ್ ಈಸ್ ಅ ಕಾಸ್, ಇಂಡಿಪೆಂಡೆಂಟ್ ವೇರಿಯಬಲ್, ಆ್ಯಂಡ್ ಫ್ಯಾಟ್ ಆಫ್ ದ ಪೀಪಲ್ ಈಸ್ ಅ ಡಿಪೆಂಡೆಂಟ್ ವೇರಿಯಬಲ್. ಇಲ್ಲೇ ನಿಮಗೆ ಇನ್ನೊಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ತೀನಿ ನಾನು. ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಓಕೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಡೀಲ್ಸ್ ವಿತ್ ದಿ ಸೇಮ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಅಂದರೆ 2 ವೇರಿಯಬಲ್ಸ್ ಇದೆ, ಇಂಡಿಪೆಂಡೆಂಟ್ ವೇರಿಯಬಲ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್. ಅಲ್ಲಿ ದ ರಿಸರ್ಚರ್ ಟ್ರೈಸ್ ಟು manipulate the cause, the independent variable, manipulate the independent variable to know the effect ಡಿಪೆಂಡೆಂಟ್ ವೇರಿಯಬಲ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಈಗ ಯೋಗ ದಿನ 1 hour ಮಾಡಿದ್ರೆ ಒಬ್ಬ ವ್ಯಕ್ತಿ ತಿಂಗಳಿಗೆ 3 kg ಫ್ಯಾಟ್ ಲಾಸ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ರಿಸರ್ಚರ್ ಏನು ಮಾಡ್ತಾರೆ, ಅದೇ ಇನ್ನೂ ಒಂದು 10 ಜನನ ತಗೊಂಡು ಆ್ಯಸ್ ನೀವು ನೋಡಿರ್ತೀರ ಸೈನ್ಸ್ ಎಲ್ಲ ರಿಸರ್ಚ್ ಮಾಡುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು 10-20 ಜನನ ಗ್ರೂಪ್ ಆಫ್ ಪೀಪಲ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು 10 ಜನನ ತೊಗೊಂಡು ದಿನಕ್ಕೆ 2 hour ಯೋಗ ಮಾಡಿಸಿದ್ರೆ ಅವ್ರ ಫ್ಯಾಟು ಎಷ್ಟು ರೆಡ್ಯೂಸ್ ಆಗುತ್ತೆ? 3 kgನೇ ಇರುತ್ತಾ? 3 kg ಮಾತ್ರ ರೆಡ್ಯೂಸ್ ಆಗುತ್ತಾ, ಅಥವಾ 4 kg ಆಗುತ್ತಾ, ಅಥವಾ 6 kg ಆಗುತ್ತಾ? ಎಷ್ಟು kgs ರೆಡ್ಯೂಸ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲೇನು ಮಾಡ್ತಾನೆ ರಿಸರ್ಚರು, ಇಂಡಿಪೆಂಡೆಂಟ್ ವೇರಿಯಬಲ್ನ ಮ್ಯಾನಿಪುಲೇಟ್ ಮಾಡಿ ಅದರ ಪರಿಣಾಮ ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಯಾವ ರೀತಿ ಆಗುತ್ತೆ ಅಂತ ಚೆಕ್ ಮಾಡ್ತಾನೆ. ಅದೇ ಎಕ್ಸ್ಪೆರಿಮೆಂಟಲ್ ರಿಸರ್ಚ್.
ಸೊ ದಟ್ ಈಸ್ ಅಬೌಟ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನಾನು ಇಲ್ಲಿ ನಿಮಗೆ 2 ಥಿಂಗ್ಸನ್ನು ಹೇಳ್ಕೊಟ್ಟೆ, ವೇರಿಯೇಬಲ್ಸ್ ಕಾನ್ಸೆಪ್ಟು, ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಆ್ಯಂಡ್ ಇಂಟರ್ವೆನಿಂಗ್ ವೇರಿಯೇಬಲ್ ಬಗ್ಗೆ ಹೇಳ್ಕೊಟ್ಟೆ. ಅದ್ರ ಜೊತೆಗೆ ಐ ಆಲ್ಸೋ ಥಾಟ್ ಯು ದ experimental research. Experimental research is a type of research where a researcher manipulates the independent variable to check its impact on dependent variable. So that is about the concept of variables anta and experimental research. Okay, so you got question number 7. Arrange the following from higher level to lower level of scales of measurement involved in them. ಸೊ ಈಗ ಫಸ್ಟು ನಮಗೆ ಹೈಯೆಸ್ಟ್ ಟು ಲೋಯೆಸ್ಟ್ ಲೆವೆಲ್ ಆಫ್ ಮೆಷರ್ಮೆಂಟ್ ಸ್ಕೇಲ್ಸ್ ಯಾವ್ದ್ಯಾವುದು ಅಂತ ಗೊತ್ತಿರಬೇಕು. ಲೋಯೆಸ್ಟು ಯಾವುದು ಅಂದರೆ ನಾಮಿನಲ್, ಲೋಯೆಸ್ಟ್ ಟು ಹೈಯೆಸ್ಟ್ ಬರೀತಾ ಇದ್ದೀನಿ ನಾನಿಲ್ಲಿ, ಲೋಯೆಸ್ಟ್ ಟು ಹೈಯೆಸ್ಟ್ ಬರೀತಾ ಇದ್ದೀನಿ. ಓಕೆ, ಹೈಯೆಸ್ಟ್ ಲೆವೆಲ್ ಆಫ್ ಮೆಷರ್ಮೆಂಟ್ ಸ್ಕೇಲು. ನಾಮಿನಲ್ ಆದಮೇಲೆ ಆರ್ಡಿನಲ್, ಅದಾದಮೇಲೆ ಇಂಟರ್ವಲ್, ಆದಮೇಲೆ ರೇಷಿಯೋ ಇಸ್ ದ ಹೈಯೆಸ್ಟ್ ಮೆಷರ್ಮೆಂಟ್ ಲೆವೆಲ್ ಸ್ಕೇಲ್. ಓಕೆ, ಇದು ನಮಗೆ ಗೊತ್ತಿರಲಿ, ಇದು ಬೇಸಿಕ್ ಗೊತ್ತಿದ್ರೆ ವಿ ಕ್ಯಾನ್ ಸಾಲ್ವ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಸೊ ಈಗ ರಿಸರ್ಚರ್ ಡಿವೈಡ್ಸ್ ದ ಸ್ಯಾಂಪಲ್ ಇನ್ 2 ಗ್ರೂಪ್ಸ್ ಬೇಸ್ಡ್ ಆನ್ ಏರಿಯಾ ಆಫ್ ರೆಸಿಡೆನ್ಸ್ ಲೈಕ್ ಅರ್ಬನ್ ಆ್ಯಂಡ್ ರೂರಲ್. ಈಗ ನೋಡಿ, ಅರ್ಬನ್ ರೂರಲ್, ದಿಸ್ ಈಸ್ ನಾಟ್ ಕ್ವಾಂಟಿಟೇಟಿವ್, ದಿಸ್ ಈಸ್ ಕ್ವಾಲಿಟೇಟಿವ್. ಅರ್ಬನ್ ರೂರಲ್ ಅನ್ನುವಂಥದ್ದು ಕ್ವಾಲಿಟೇಟಿವ್, ರೈಟ್? ಸೊ ದಿಸ್ ಈಸ್ ಅ ನಾಮಿನಲ್ ಡೇಟಾ, ನಾಮಿನಲ್ ಸ್ಕೇಲ್. ಓಕೆ, ನಾಮಿನಲ್ ಸ್ಕೇಲ್. ಸೊ ಈಗ ಅರ್ಬನ್ ರೂರಲ್, ಮೇಲ್ ಫೀಮೇಲ್, ಓಕೆ, ಅಥವಾ ಯಾವುದಾದ್ರೂ ಲೊಕೇಶನ್ನು, ಆ ರೀತಿ ಎಲ್ಲ ನಾವು ತೊಗೊಂಡಾಗ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ನಾಮಿನಲ್ ಸ್ಕೇಲ್ ಅಂತ. ನಾಮಿನಲ್ ಸ್ಕೇಲಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್, ಸ್ಟೂಡೆಂಟ್ ಹ್ಯಾಸ್ ಗಾಟ್ 50 ಮಾರ್ಕ್ಸ್ ಔಟ್ ಆಫ್ 60 ಮಾರ್ಕ್ಸ್. ನೋಡಿ, 50 ಔಟ್ ಆಫ್ 60 ಮಾರ್ಕ್ಸ್. ಈ ರೀತಿ ತಾನೇ ನಾವು ಆಸ್ ಅ ಟೀಚರ್ಸ್ ಆರ್ ಸ್ಟೂಡೆಂಟ್ಸ್ ಬರಿತೀವಿ. ಔಟ್ ಆಫ್ 50 60 ಬರ್ತಿದ್ದಾರೆ ಅಂದರೆ 50:60, ರೈಟ್? ದಿಸ್ ಈಸ್ ರೇಷಿಯೋ. This is ratio. Next, a cricketer is given 10th rank arrangement. This is what we call it as a ordinal, right? This is ratio scale, this is ordinal scale. Next, the height of a particular building is double than ಅಂತ ಪದ ಇದೆ other buildings. ನೋಡಿ, ಯಾವುದೋ ಒಂದು ಬಿಲ್ಡಿಂಗಿಗೆ ಕಂಪೇರ್ ಮಾಡಿದ್ರೆ ಒಂದು ಹೈಟ್ ಆಫ್ ದ ಬಿಲ್ಡಿಂಗ್ 2 ಡಬಲ್ ಇದೆ ಅಂತೆ, 2:1 ಆಯಿತು. ಅಗೇನ್ ಇಟ್ ಈಸ್ ರೇಷಿಯೋ ಸ್ಕೇಲ್. ಸೊ ಹಿಯರ್ ನಾಮಿನಲ್ ಇದೆ, ರೇಷಿಯೋ ಕೊಟ್ಟಿದ್ದಾರೆ, ಆರ್ಡಿನಲ್ ಕೊಟ್ಟಿದ್ದಾರೆ, ರೇಷಿಯೋ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಅವ್ರು ಏನು ಹೇಳಿದ್ದಾರೆ, ಹೈಯರ್ ಲೆವೆಲ್ ಟು ಲೋವರ್ ಲೆವೆಲ್ ಅಂದಿದ್ದಾರೆ. ನಮಗೆ ಗೊತ್ತಿದೆ ಲೋಯೆಸ್ಟ್ ಟು ಹೈಯೆಸ್ಟು ಫಸ್ಟು ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ರೇಷಿಯೋ ಅಂತ. ಬಟ್ ಅವ್ರು ಕೇಳಿರೋದು ಹೈಯರ್ ಟು ಲೋವರ್. ಸೊ ಹೈಯರ್ ಯಾವುದು? ರೇಷಿಯೋ, ಕರೆಕ್ಟ್? ಸೊ ರೇಷಿಯೋ ಮೊದಲು ಬರಬೇಕು, ಮತ್ತೆ ರೇಷಿಯೋ ಬರಬೇಕು, ಆಮೇಲೆ ಲಾಸ್ಟಲ್ಲಿ ನಾಮಿನಲ್ ಬರಬೇಕು, ಮಧ್ಯದಲ್ಲಿ ಆರ್ಡಿನಲ್ ಬರಬೇಕು, ಇಂಟರ್ವಲ್ ಕೊಟ್ಟಿಲ್ಲ ಅವರು. ಈಗ ರೇಷಿಯೋದು ಯಾವ್ದ್ಯಾವ್ದಿದೆ ನೋಡಿ, ರೇಷಿಯೋದು 2 ಬಂದಿದೆ. ಮೊದಲನೇ ಬಿ ಆ್ಯಂಡ್ ಡಿ ಬಂದಿದೆ. ಸೊ ಬಿಯಿಂದ ಸ್ಟಾರ್ಟ್ ಆಗುವಂಥದ್ದು ಯಾವುದೋ ಅವ್ರು ಕೊಟ್ಟಿಲ್ಲ, ಡಿಯಿಂದ ಸ್ಟಾರ್ಟ್ ಆಗಿರೋದು ಇದು, ಕರೆಕ್ಟ್? ಸೊ ಈಗ ಡಿನ ಅವ್ರು ಫಸ್ಟು ತೊಗೊಂಡಿದ್ದಾರೆ, ಆಮೇಲೆ ಬಿನ ತೊಗೊಂಡಿದ್ದಾರೆ. ಆರ್ಡಿನಲ್ ಸಿ, ನಾಮಿನಲ್ ಎ. ಸೊ ಆನ್ಸರ್ ಇಸ್ ದಿಸ್ ಒನ್, DBCA. ಸೊ ಇದ್ರ ಬಗ್ಗೆ ಒಂದು ನಮಗೆ ಕ್ಲೀನಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ರೇಷಿಯೋ ಇದು ಗೊತ್ತಿರಬೇಕು ಕಾನ್ಸೆಪ್ಟ್ಸು. ಇಲ್ಲಿಂದನೂ ಕ್ವೆಶನ್ಸ್ ರಿಪೀಟೆಡ್ ಆಗಿ ಕೇಳಿದ್ದಾರೆ. ನೆಕ್ಸ್ಟ್, ಕ್ವೆಶನ್ ನಂಬರ್ 8. ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಇಂಟರ್ನಲ್ ವ್ಯಾಲಿಡಿಟಿ ಆಫ್ ಅನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂತ ಕೇಳಿದ್ದಾರೆ. ಸೊ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ಐ ಎಕ್ಸ್ಪ್ಲೇನ್ಡ್ ಯು ಆಗಲೇ ದ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್, ಮ್ಯಾನಿಪುಲೇಟಿಂಗ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಕರೆಕ್ಟ್? ಸೊ ಈಗ ಇಲ್ಲಿ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ನಿಮಗೆ ಗೊತ್ತಾಯಿತು. ವಾಟ್ ಈಸ್ ಇಂಟರ್ನಲ್ ವ್ಯಾಲಿಡಿಟಿ? ಸೊ ವಾಟ್ ಈಸ್ ದಿಸ್ ಕಾನ್ಸೆಪ್ಟ್ ಆಫ್ ವ್ಯಾಲಿಡಿಟಿ? ನೋಡಿ, ರಿಸರ್ಚಲ್ಲಿ ವಿ ಡೂ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಅಂತ. ಓಕೆ, ಫಸ್ಟು ವ್ಯಾಲಿಡಿಟಿ, ಆಮೇಲೆ ರಿಲಯಬಿಲಿಟಿ. ಅರ್ಥ ಮಾಡಿಸ್ತಾ ಇದ್ದೀನಿ ಕಾನ್ಸೆಪ್ಟ್ಸು. ಇಲ್ಲಿಂದ ನಮಗೆ ಕಾನ್ಸೆಪ್ಟ್ಸ್ ಬರ್ಬೋದು, ಅದಕ್ಕೆ ಕ್ವೆಶನ್ಸನ್ನು ನಾವು ರೆಡಿ ಮಾಡಿಕೊಂಡು ಅದ್ರ ಬಗ್ಗೆ ಓದಿ ಇಟ್ಕೊಳ್ಬೇಕಾಗುತ್ತೆ. ಏನು ವ್ಯಾಲಿಡಿಟಿ ಅಂದರೆ? ವಾಟ್ ಈಸ್ ವ್ಯಾಲಿಡಿಟಿ? ವ್ಯಾಲಿಡಿಟಿ ಅಂದರೆ ಅಕ್ಯುರೆಸಿ. ಈಗ ನಾವೇನು ರಿಸರ್ಚ್ ಏನು
ಕ್ವೆಶನರ್ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ಳೋಣ. ಆ ಕ್ವೆಶನರ್ ಪ್ರಿಪೇರ್ ಮಾಡ್ಕೊಂಡಾಗ ಆ ಕ್ವೆಶನೇರು ನಾನು ಏನು ಆಬ್ಜೆಕ್ಟಿವ್ ಇಟ್ಕೊಂಡು ಮಾಡ್ತೀನೋ ಅದನ್ನು ಮೆಷರ್ ಮಾಡುವಷ್ಟು, ಅದನ್ನು ರೀಚ್ ಮಾಡುವಷ್ಟು ಎಲ್ಲ ಪ್ರಾಪರ್ ಕ್ವೆಶನ್ಸನ್ನು ಇನ್ಕ್ಲೂಡ್ ಮಾಡ್ಕೊಂಡಿದೆಯಾ ಅಂದರೆ ಮೆಷರಿಂಗ್ ವಾಟ್ ಈಸ್ ಇಂಟೆಂಡೆಡ್ ಟು ಮೆಷರ್ ಅಂತ ಹೇಳ್ತೀವಿ. ಮೆಷರಿಂಗ್ ವಾಟ್ ಈಸ್ ಇಂಟೆಂಡೆಡ್ ಟು ಮೆಷರ್. ನಾವೇನು ಅಂದ್ಕೊಳ್ತೀವೋ ಅದನ್ನು ರೀಚ್ ಮಾಡ್ತೀವ ಅನ್ನುವಂಥದ್ದು ವ್ಯಾಲಿಡಿಟಿ ಥ್ರೂ ಅ ಕ್ವೆಶನೇರ್ ಆರ್ ಥ್ರೂ ಅ ಇಂಟರ್ವ್ಯೂ. ಈಗ ನಾನು ಒಂದು ಆಬ್ಜೆಕ್ಟಿವ್ ಇಟ್ಕೊಳ್ತೀನಿ ಅಂದ್ಕೊಳ್ಳೋಣ, ಸ್ಟೂಡೆಂಟ್ ಹತ್ರ ಐ ವಾಂಟ್ ಟು ಡಿಸ್ಕಸ್ ಆ್ಯಂಡ್ ನೋ ದ ರೀಸನ್ಸ್ ಫಾರ್ ದರ್ ಆಬ್ಸೆಂಟಿಸಮ್ ಅಂತ. ಈಗ ನಾನು ಸ್ಟೂಡೆಂಟ್ಸ್ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡುವಾಗ ಇನ್ಸ್ಟೆಡ್ ಆಫ್ ಆಸ್ಕಿಂಗ್ ದ ಕ್ವೆಶನ್ಸ್ ವಿಚ್ ಆರ್ ರಿಲೇಟೆಡ್ ಟು ದಟ್ ಆಬ್ಸೆಂಟಿಸಮ್, ನಾನು ಅವ್ರ ಪರ್ಸ್ನಲ್ ಲೈಫು ಅಥವಾ ಬೇರೆದೇನೇನೋ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅವ್ರ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಗ್ಗೆ ಕೇಳೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಇಟ್ ಈಸ್ ಆಫ್ ನೋ ಯೂಸ್, ರೈಟ್? ಸೊ ಐ ಮೇ ask the directly one by one questions. What is the reason that you are not coming to classes? Are you not happy with the class subjects? Whether you are not satisfied with the scores? So what is the major problem? What is the reasons? ಅದನ್ನೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಪಡಬೇಕು. ಅಂತಹ ಕ್ವೆಶನ್ಸ್ನ ಮಾತ್ರ ಕೇಳಬೇಕು, ರೈಟ್? ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಇಸ್ ಅ ವ್ಯಾಲಿಡಿಟಿ. ವ್ಯಾಲಿಡಿಟಿ ಮೀನ್ಸ್ ಅಕ್ಯುರೆಸಿ ಅಂತ. ಎಷ್ಟು ಅಕ್ಯುರೇಟ್ ಆಗಿ ನಾವು ಅಂದ್ಕೊಂಡಿರುವಂತಹ ಆಬ್ಜೆಕ್ಟಿವ್ ಪ್ರಕಾರನೇ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತೀವಿ, ಅದನ್ನೇ ಅನಾಲಿಸಿಸ್ ಮಾಡ್ತೀವಿ ಅನ್ನುವಂಥದ್ದು ವ್ಯಾಲಿಡಿಟಿ. ಹಿಯರ್ ರಿಲಯಬಿಲಿಟಿ ಮೀನ್ಸ್ ಕನ್ಸಿಸ್ಟೆನ್ಸಿ. ರಿಲಯಬಿಲಿಟಿ ಮೀನ್ಸ್ ಕನ್ಸಿಸ್ಟೆನ್ಸಿ. ಹೆಂಗೆ ನೆನ್ಪಿಟ್ಕೊಳ್ತೀರಾ ನೋಡಿ, ಆರ್ ಫಾರ್ ರಿಲಯಬಿಲಿಟಿ, ಸಿ ಫಾರ್ ಕನ್ಸಿಸ್ಟೆನ್ಸಿ, RC. ಓಕೆ, next, here reliability means consistently getting the same results repeatedly. Getting the same results repeatedly. ಓಕೆ, ಈಗ ನಾನು ಒಂದು ಕ್ವೆಶನರ 5 ಕ್ವೆಶನ್ಸು 6 ಕ್ವೆಶನ್ಸ್ ಹಾಕಿ ಇವತ್ತಿಗೆ ಡೇಟಾನ ಕಲೆಕ್ಟ್ ಮಾಡಿದೆ, ಮತ್ತೆ 10 days ಬಿಟ್ಟು ಡೇಟಾನ ಕಲೆಕ್ಟ್ ಮಾಡಿದ್ರು ಸಿಮಿಲರ್ ಕೈಂಡ್ ಆಫ್ ಆನ್ಸರ್ಸ್ ರೆಸ್ಪಾನ್ಸ್ ಬರಬೇಕು ನನಗೆ. ದಟ್ ಈಸ್ ವಾಟ್ ಅಂದರೆ ನಾನು ಪ್ರಿಪೇರ್ ಮಾಡಿರುವಂಥ ಕ್ವೆಶನೇರು ರಿಲಯಬಲ್ಲು ಇದೆ. ನಾನು ಯಾವುದೇ ರೀತಿ ಅದೇ ಆಬ್ಜೆಕ್ಟಿವ್ಸ್ ಇಟ್ಕೊಂಡು ಅದೇ ಕ್ವೆಶನರ್ ಇಟ್ಕೊಂಡು ನಾನು ಯಾವಾಗ ಬೇಕಾದರೂ ಡೇಟಾ ಕಲೆಕ್ಟ್ ಮಾಡಿದ್ರು ನನಗೆ ಒಂದೇ ರೀತಿಯಾದಂತಹ ಆನ್ಸರ್ ಸಿಗುತ್ತೆ ಅನ್ನುವಂಥದ್ದು ರಿಲಯಬಿಲಿಟಿ. ಸೊ ಇಲ್ಲಿ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿ ಕಾನ್ಸೆಪ್ಟು. ವ್ಯಾಲಿಡಿಟಿ ಈಸ್ ಅಕ್ಯುರಸಿ, ರಿಲಯಬಿಲಿಟಿ ಈಸ್ ಕನ್ಸಿಸ್ಟೆನ್ಸಿ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಈಗ ನಿಮಗೆ ವ್ಯಾಲಿಡಿಟಿ ಬಗ್ಗೆ ಗೊತ್ತಾಯಿತು. ವ್ಯಾಲಿಡಿಟಿ ಅಂದರೆ ಏನು? ಅಕ್ಯುರಸಿ. ಇದರಲ್ಲಿ ಈಗ ಇಂಟರ್ನಲ್ ವ್ಯಾಲಿಡಿಟಿ ಅಂತ ಇದೆ ತಾನೆ. ಇಂಟರ್ನಲ್ ವ್ಯಾಲಿಡಿಟಿ, ಸೊ ಇಂಟರ್ನಲ್ ವ್ಯಾಲಿಡಿಟಿ ನೀವು ಅಲ್ಲಿ ಹೋಗಿ ಇನ್ನೊಂದು ನನ್ನ ಸಜೆಷನ್ ಏನು ಗೊತ್ತಾ, ವ್ಯಾಲಿಡಿಟಿ ರಿಲಯಬಿಲಿಟಿ ಬಗ್ಗೆ ಕ್ಲೀನಾಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಆಲ್ ಟೈಪ್ಸ್ ಆಫ್ ವ್ಯಾಲಿಡಿಟಿ ಆ್ಯಂಡ್ ರಿಲಯಬಿಲಿಟಿನ ಕಲಿತು ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡು ಅದನ್ನು ರಿವೈಸ್ ಮಾಡ್ಕೊಳ್ಬೇಕು ನೀವು. ಆಲ್ ಟೈಪ್ಸ್ ಆಫ್ ವ್ಯಾಲಿಡಿಟಿ ಆ್ಯಂಡ್ ಟೈಪ್ಸ್ ಆಫ್ ರಿಲಯಬಿಲಿಟಿ, ಜೊತೆಗೆ ಎಕ್ಸಾಂಪಲ್ಸು, ಯಾವುದಾದ್ರೂ ಸಿಂಪಲ್ ಎಕ್ಸಾಂಪಲ್ಸು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಥವಾ ಈವನ್ ಇಫ್ ಯು ಸರ್ಚ್ ಇನ್ ChatGPT ಆರ್ Gemini AI, ಆಸ್ಕ್ ಇಟ್ ಟು ಗಿವ್ ಅ ಸಿಂಪಲ್ ಎಕ್ಸಾಂಪಲ್, ಸಿಂಪಲ್ ಡೇ ಟು ಡೇ ಲೈಫ್ ಎಕ್ಸಾಂಪಲ್ಸ್ ಕೂಡ ಕೇಳಿ. ಇಟ್ ವಿಲ್ ಗಿವ್ ಯು ಡೇ ಟು ಡೇ ಎಕ್ಸಾಂಪಲ್ಸ್. ರೈಟ್ ಡೌನ್ ದಟ್ ಸೊ ದಟ್ ಯು ಕ್ಯಾನ್ ರಿವೈಸ್ ಆ್ಯಂಡ್ ರಿಮೆಂಬರ್ ದ ಕಾನ್ಸೆಪ್ಟ್. ವ್ಯಾಲಿಡಿಟಿ ಈಸ್ ಅಕ್ಯುರಸಿ, ರಿಲಯಬಿಲಿಟಿ ಈಸ್ ಕನ್ಸಿಸ್ಟೆನ್ಸಿ ಅನ್ನೋದು ಗೊತ್ತಿರಬೇಕು. ಸೊ ಇಲ್ಲಿ ಇಂಟರ್ನಲ್ ವ್ಯಾಲಿಡಿಟಿ ಬಗ್ಗೆ ಬಂದಾಗ ಕರೆಕ್ಟ್, ಇದು ಅಕ್ಯುರಸಿ ತಾನೆ. ವ್ಯಾಲಿಡಿಟಿ ಅಂದರೆ ಅಕ್ಯುರಸಿ. ಅಕ್ಯುರಸಿ ಅಂದರೆ ಏನು? ಕರೆಕ್ಟ್ನೆಸ್, ಎಷ್ಟು ಸರಿ ಇದೆ ಅನ್ನುವಂಥದ್ದು, ಕರೆಕ್ಟಾ? ಸೊ ಇಂಟರ್ನಲ್ ಅಂದರೆ ಏನು? ಇನ್ಸೈಡ್ ಆಫ್ ಸ್ಟಡಿ. ಸೊ ಈಗ ಏನು ಅರ್ಥ ಆಯ್ತು ನಿಮಗೆ? ಕರೆಕ್ಟ್ನೆಸ್ ಆಫ್ ಎಕ್ಸ್ಪೆರಿಮೆಂಟ್ ಇನ್ಸೈಡ್ ದ ಸ್ಟಡಿ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಇಂಟರ್ನಲ್ ವ್ಯಾಲಿಡಿಟಿ. ಬರ್ಕೊಳ್ಳಿ, ಕರೆಕ್ಟ್ನೆಸ್ ಆಫ್ ಎಕ್ಸ್ಪೆರಿಮೆಂಟ್ inside the study, that is what we call it as a internal validity. So ಈಗ
ಕ್ವೆಶನ್ ಏನು ಹೇಳುತ್ತಾ ಇದೆ ಅಂದರೆ, ಈಗ ನಾನು ನಿಮಗೆ ಜಸ್ಟ್ ವ್ಯಾಲಿಡಿಟಿ ಅಂದರೆ ಏನು, ರಿಲೇಬಿಲಿಟಿ ಅಂದರೆ ಏನು, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದರೆ ಏನು, ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಯಾವುದೇ ರೀತಿ ಕ್ವೆಶನ್ಸ್ ಬಂದರೂ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ. ಈಗ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಕ್ವೆಶನ್ ನಂಬರ್ 8, ವಿಚ್ ಆಫ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್ ಅಫೆಕ್ಟ್ ದ ಇಂಟರ್ನಲ್ ವ್ಯಾಲಿಡಿಟಿ ಆಫ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ಈಗ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದ್ರೆ 2 ವೇರಿಯೇಬಲ್ಸ್ ಅಂತ ಇದ್ದೇ ಇರುತ್ತೆ. ಒಂದು ಯಾವುದು ಡಿಪೆಂಡೆಂಟ್ ವೇರಿಯೇಬಲ್, ಇನ್ನೊಂದು ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಅದರಲ್ಲಿ ಈಗ ಇಂಟರ್ನಲಿ ಫ್ಯಾಕ್ಟರ್ಸ್ ದ ಡಿಸ್ಟರ್ಬ್ ದ ಇಂಟರ್ನಲ್ ಕಂಟ್ರೋಲ್ ಇನ್ಸೈಡ್ ದ ಸ್ಟಡಿ ಯಾವುದ್ಯಾವುದು ಅಂತ ಹೇಳಿದ್ರೆ, ಪ್ಲಾಸೆಬೋ ಎಫೆಕ್ಟ್ ಅಂತ. ನೋ, ಇಟ್ ಅಫೆಕ್ಟ್ ಸೈಕಾಲಜಿಕಲ್ ರೆಸ್ಪಾನ್ಸ್. ಪ್ಲಾಸೆಬೋ ಎಫೆಕ್ಟ್ ಈಸ್ ಅಬೌಟ್ ಸೈಕಾಲಜಿಕಲ್ ರೆಸ್ಪಾನ್ಸ್, ನಾಟ್ ಇಂಟರ್ನಲ್ ವ್ಯಾಲಿಡಿಟಿ. ಸೈಕಾಲಜಿಕಲ್ ರೆಸ್ಪಾನ್ಸ್ ಆಫ್ ಹೂಮ್? ಆಫ್ ರೆಸ್ಪಾಂಡೆಂಟ್ಸ್. ಯಾರು ನಮ್ಮ ಈಗ ನಾನು ಡೇಟಾ ಕಲೆಕ್ಟ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸಿಂದ ಅಂದರೆ ಸ್ಟೂಡೆಂಟ್ಸ್ ಆರ್ ರೆಸ್ಪಾಂಡೆಂಟ್ಸ್. ಪ್ಲಾಸೆಬೋ ಎಫೆಕ್ಟ್ ಅನ್ನುವಂಥದ್ದು ಸ್ಟೂಡೆಂಟ್ಸ್ನ ಸೈಕಾಲಜಿಕಲ್ ಬಿಹೇವಿಯರ್ ಮೇಲೆ ಇಂಪ್ಯಾಕ್ಟ್ ಮಾಡಿದ್ರೆ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಸೈಕಾಲಜಿಕಲ್ ರೆಸ್ಪಾನ್ಸ್. ದಟ್ ಈಸ್ ಎಕ್ಸ್ಟರ್ನಲ್ ಆಗುತ್ತೆ, ದಿಸ್ ಇಸ್ ನಾಟ್ ಇಂಟರ್ನಲ್. ನೆಕ್ಸ್ಟ್, ಇನ್ಸ್ಟ್ರೂಮೆಂಟ್ ಡಿಕೆ. ಇನ್ಸ್ಟ್ರೂಮೆಂಟ್ ಡಿಕೆ ಅಂದರೆ ಈಗ ನಾನು ಮಾಡುವಾಗ ರಿಸರ್ಚ್, ಈಗ ನನ್ನ ಕ್ವೆಶನ್ಸೇ ಸರಿ ಇಲ್ಲ ಅಂದರೆ ವ್ಯಾಲಿಡಿಟಿ ಹೆಂಗೆ ಬರುತ್ತೆ? ಇನ್ಸ್ಟ್ರೂಮೆಂಟ್ ಸರಿ ಇಲ್ಲ. ನಾನು ಕ್ವೆಶನೇರ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಅದು ಸರಿ ಇಲ್ಲ. ಸೊ ಆಬ್ವಿಯಸ್ಲಿ ದಿಸ್ ಒನ್ ಕ್ಯಾನ್ ಬಿ ದ ಫ್ಯಾಕ್ಟರ್ ವಿಚ್ ಇನ್ಫ್ಲೂಯೆನ್ಸಸ್ ಮೈ ಇಂಟರ್ನಲ್ ವ್ಯಾಲಿಡಿಟಿ, ರೈಟ್? ನೆಕ್ಸ್ಟ್, ಇನ್ಸ್ಟ್ರೂಮೆಂಟ್ ಡಿಕೆ ಅಂದರೆ ಫಾಲ್ಟಿ ಇನ್ಸ್ಟ್ರೂಮೆಂಟ್ಸ್. ಫಾಲ್ಟಿ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಏನು? ಕ್ವೆಶನೇರ್, ಆ ರೀತಿ ಯಾವುದಾದ್ರೂ ಸರ್ವೆ ಕ್ವೆಶನ್ಸ್ ಅದೆಲ್ಲ ಏನಿರುತ್ತೆ ಅದನ್ನು ನಾವು ತಪ್ಪಾಗಿರುವಂಥದ್ದು ಯೂಸ್ ಮಾಡಿದ್ರೆ ದಟ್ ಕ್ಯಾನ್ ಬಿ ಇನ್ಸ್ಟ್ರೂಮೆಂಟ್ ಡಿಕೆ. ಓಕೆ, ನೆಕ್ಸ್ಟ್, ಕಾಂಟೆಂಪ್ರರಿ ಈವೆಂಟ್ಸ್. ನಾವು ಸ್ಟಡಿ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅಕ್ಕರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕೆಲವೊಂದು ಈವೆಂಟ್ಸ್. ಓಕೆ, ಅದು ಕೂಡ ನಮ್ಮ ರಿಸರ್ಚ್ ಮೇಲೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್, ಹಾಟ್ರಾನ್ ಎಫೆಕ್ಟ್ಸ್ ಅಂದರೆ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಕ್ಲಾಸ್ ರೂಮಲ್ಲಿ ನಾವು ಇನ್ವಿಜಿಲೇಷನ್ ಡ್ಯೂಟಿ ಮಾಡ್ತಾ ಇರ್ತೀವಿ. ಓಕೆ, ಸ್ಟೂಡೆಂಟ್ಸ್ ಕೆಲವರು ಕಾಪಿ ಹೊಡಿತಾ ಇರ್ತಾರೆ. ಓಕೆ, ಈಗ ಇನ್ವಿಜಿಲೇಷನ್ ಮಾಡುವಾಗ ನಮ್ಮ ಕಣ್ಣು ಒಂದೇ ಒಂದು ಸ್ಟೂಡೆಂಟ್, ಇಲ್ಲಿ ಒಬ್ಬ ಸ್ಟೂಡೆಂಟ್ ಕೂತಿದ್ದಾನೆ, ಅವನನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ. ಅವ್ನು ಕಾಪಿ ಮಾಡ್ತಾ ಇದ್ದಾನಂತ ನಮಗೆ ಅನ್ನಿಸ್ತಾ ಇರುತ್ತೆ, ನಾವು ಅವನ ಕಡೆನೇ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅವಾಗ ಅವನು ಏನು ಮಾಡ್ತಾನೆ? ಆ್ಯಸ್ ಇಫ್ ಹಿ ಈಸ್ ನಾಟ್ ಎಟ್ ಆಲ್ ಕಾಪಿಯಿಂಗ್, ಆ ರೀತಿ ಹಿ ಗಿವ್ಸ್ ಅ ರಿಯಾಕ್ಷನ್. ಕರೆಕ್ಟ್, ಹಿಸ್ ಬಿಹೇವಿಯರ್ ಚೇಂಜಸ್ ಇಮಿಡಿಯೇಟ್ಲಿ ಆ್ಯಂಡ್ ಹಿ ಟ್ರೈಸ್ ಟು ಶೋ ದಟ್ ಹಿ ಈಸ್ ನಾಟ್ ಕಾಪಿಯಿಂಗ್, ರೈಟ್? ಸೊ this student is a subject or a respondent or something. He modify behavior when ಅಬ್ಸರ್ವ್ಡ್. ಯಾರಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂದಾಗ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ, ನಾವು ನಮ್ಮ ಬಿಹೇವಿಯರ್ನ ಸ್ವಲ್ಪ ಮಾಡಿಫೈ ಮಾಡ್ತೀವಿ. ಕ್ಲಾಸ್ ರೂಮಲ್ಲೂ ಅಷ್ಟೇ, ಈಗ ನಾವೇನೋ ಸ್ಟೂಡೆಂಟ್ಸಿಗೆ ಬರೆಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ನಾವು ಬೋರ್ಡ್ ಕಡೆ ತಿರ್ಕೊಂಡು ಬರೀತಾ ಇರುವಾಗ ದೇ ಆರ್ ಇನ್ ಟು ದೇರ್ ಓನ್ ವರ್ಡ್, ಅವ್ರದ್ದೇ ಯೋಚನೆಗಳಲ್ಲಿ ಬ್ಯುಸಿ ಇರ್ತಾರೆ. ಆದರೆ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮುಂದೆ ಅವ್ರು ಏನು ಮಾಡ್ತಾರೆ? ಸೀರಿಯಸ್ ಆಗಿ ಏನೋ ಬರ್ಕೊಳ್ತಾ ಇದ್ದಾರೆ, ಸೀರಿಯಸ್ ಆಗಿ ನೋಟ್ಸ್ ಮಾಡ್ತಾ ಇದ್ದಾರೆ, ಸೀರಿಯಸ್ ಆಗಿ ಓದ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವರ ಬಿಹೇವಿಯರ್ನ ವ್ಯಕ್ತಪಡಿಸ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಹಾಟ್ರಾನ್ ಎಫೆಕ್ಟ್ ಅಂತ. ಸೊ ಹಾಟ್ರಾನ್ ಎಫೆಕ್ಟ್ ಈಸ್ ಆಲ್ಸೋ ಸಮಥಿಂಗ್ ವಿಚ್ ಇನ್ಫ್ಲುಯೆನ್ಸಸ್ ದ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನೆಕ್ಸ್ಟ್, ಬಯಾಸ್ ಇನ್ ಸೆಲೆಕ್ಟಿಂಗ್ subjects in samples. This is also internal validity ಮೇಲೆ ಅಫೆಕ್ಟ್ ಮಾಡುತ್ತೆ. ಸೊ ಆಲ್ ದಿಸ್ B, C, D and E, B, C, D ಇಲ್ಲ ಇಲ್ಲಿ, ಬಟ್ ಒಟ್ಟಿನಲ್ಲಿ A ಎಲ್ಲಿದೆಯೋ ದಟ್ ಈಸ್ ನಾಟ್ ದ ಆನ್ಸರ್. ಸೊ ಹಿಯರ್ B, C, D, E ಕೊಡಬೇಕಾಗಿತ್ತು. ದೇ ಹ್ಯಾವ್ B is there, B, C, options 3. okay, they have given few answers. B, C, D we can take. Option 2, even if is actually this bias in selecting subjects in sample, that is also true. E also must be there. B, C, E. okay, B, C, D, E ಕೊಡಬೇಕಾಗಿತ್ತು ಅವರು. okay, next question number 9 here.
ವಿಚ್ ಆಫ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್? ಕ್ವಾಂಟಿಟೇಟಿವ್ ಅಂದರೆ ಏನು? ಕ್ವಾಂಟಿಟೇಟಿವ್ ಅಂದರೆ ನ್ಯೂಮರಿಕಲಿ ರೆಪ್ರೆಸೆಂಟೇಬಲ್, ನ್ಯೂಮರಿಕಲ್ ಡೇಟಾ. ಈಗ ನ್ಯೂಮರಿಕಲ್ ಡೇಟಾ ಅನಾಲಿಸಿಸನ್ನು ನಾವು MS ವರ್ಡಲ್ಲಿ ಮಾಡೋಕ್ಕಾಗುತ್ತಾ? ಇಲ್ಲ, ಬಿಕಾಸ್ MS ವರ್ಡ್ ಈಸ್ ಫಾರ್ ವರ್ಡ್ಸ್ನ ನಾವು ಟೈಪ್ ಮಾಡ್ಬೋದು, ರೆಕಾರ್ಡ್ ಮಾಡ್ಬೋದು ಅಷ್ಟೇ. ಕರೆಕ್ಟ್. ನೆಕ್ಸ್ಟ್, MS ಪವರ್ ಪಾಯಿಂಟಲ್ಲಿ ಮಾಡೋಕ್ಕಾಗುತ್ತಾ? ನೋ. MS ಎಕ್ಸೆಲಲ್ಲಿ ಮಾಡ್ಬೋದಾ? ಎಸ್, ವಿ ಕ್ಯಾನ್ ಡೂ ಅನಾಲಿಸಿಸ್ ಯೂಸಿಂಗ್ ಎಕ್ಸೆಲ್, ವಿ ಕ್ಯಾನ್ ಡೂ ಯೂಸ್ MS ಆಕ್ಸೆಸ್ ಯೂಸ್ ಮಾಡ್ಬೋದು, SPSSನ ಯೂಸ್ ಮಾಡ್ಬೋದು. ಈ ಮೂರೂ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಡೂ ದ ಕ್ವಾಂಟಿಟೇಟಿವ್ ಡೇಟಾ ಅನಾಲಿಸಿಸ್. ಸೊ CDE is the answer here. Next, question number 10. Match list 1 with list 2. List 1 man Whitney test. ಇದು ಎಲ್ಲಿಂದ ಕ್ವೆಶನ್ ತಗೊಂಡಿದ್ದಾರೆ ನೋಡಿ. ನಾನ್ ಪ್ರೊಬಬಿಲಿಟಿ ಟೆಸ್ಟ್, ಸಾರಿ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಪ್ರೊಬಬಿಲಿಟಿ ಅಲ್ಲ, ದಿಸ್ ಇಸ್ ಹೈಪೋಥೆಸಿಸ್ ಟೆಸ್ಟಿಂಗ್ ಟೆಕ್ನಿಕ್ಸ್. ಅದರಲ್ಲಿ ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್ ಆ ಟೆಸ್ಟ್ ಯಾವ್ದ್ಯಾವುದು ಅಂತ ನೀವು ತಿಳ್ಕೊಳ್ಬೇಕೆಲ್ಲ. ಮ್ಯಾನ್ ವಿಟ್ನಿ ಯು ಟೆಸ್ಟ್, ಮ್ಯಾನ್ ವಿಟ್ನಿ ಯು ಟೆಸ್ಟ್, ಕೆಂಡಲ್ ಟಾವ್ ಟೆಸ್ಟ್, ಕಾರ್ಲ್ ಪಿಯರ್ಸನ್ ಕೋರಿಲೇಷನ್ ಕೋಎಫಿಷಿಯಂಟ್. ನಾವು ಮಕ್ಕಳಿಗೆ ಓದಿಸ್ತೀವಲ್ಲ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಬಾರ್ಟ್ಲೆಟ್ ಟೆಸ್ಟ್ ಆಫ್ ಹೋಮೋಜಿನಿಟಿ ಆಫ್ ವೇರಿಯನ್ಸಸ್. ಸೊ ಈಗ ಎಗೆ 4 ಅಂತ ಇರೋದು ಇದೆರಡರಲ್ಲಿ ಮಾತ್ರ. ಬಿ ಕೆಂಡಲ್ ಟಾವ್, ಬಿಗೆ 3. ಸೊ ಬಿಗೆ 3 ಇರೋದು ಆಪ್ಷನ್ 2ನಲ್ಲಿ ಮಾತ್ರ. ಡಿ ಈಸ್ ರಿಮೂವ್ಡ್. ಸೊ ಆನ್ಸರ್ ಬಿ ಹಿಯರ್ ಇಸ್ ರೈಟ್. ಓಕೆ, ಸೊ ಹಿಯರ್ ಮತ್ತೆ ಬರೀತೀನಿ. ಮ್ಯಾನ್ ವಿಟ್ನಿ ಯು ಟೆಸ್ಟ್, ಕೆಂಡಲ್ ಟಾವ್ ಟೆಸ್ಟ್, ಕಾರ್ಲ್ ಪಿಯರ್ಸನ್ ಕೋರಿಲೇಷನ್ ಕೋಎಫಿಷಿಯಂಟ್. ನೆಕ್ಸ್ಟ್ ಬಾರ್ಟ್ಲೆಟ್ ಹೋಮೋಜಿನಿಟಿ ಆಫ್ ವೇರಿಯನ್ಸ್. ಇದು ಅನೋವಾ ಇದೆ ನೋಡಿ. ಅನೋವಾ ಅನಾಲಿಸಿಸ್ ಆಫ್ ವೇರಿಯನ್ಸ್, ಅನಾಲಿಸಿಸ್ ಆಫ್ ವೇರಿಯನ್ಸ್ ಬಿಟ್ವೀನ್ ಸ್ಯಾಂಪಲ್ಸ್, ವಿತಿನ್ ಸ್ಯಾಂಪಲ್ಸ್. ಅನೋವಾ. ಕೈ ಸ್ಕ್ವೇರ್ ಇದೆ ನೋಡಿ, ಕೈ ಸ್ಕ್ವೇರ್. ಅನೋವಾ ಈಸ್ ಅ ಪ್ಯಾರಾಮೆಟ್ರಿಕ್ ಟೆಸ್ಟ್. ಕೈ ಸ್ಕ್ವೇರ್ ಈಸ್ ಅ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಇದು ಇಟ್ ಸ್ಟಡೀಸ್ ದ ರಿಲೇಶನ್ಶಿಪ್ ಆರ್ ವಿ ಕಾಲ್ ಇಟ್ ಆಸ್ ಅ ಅಸೋಸಿಯೇಷನ್ ಬಿಟ್ವೀನ್ ದ ವೇರಿಯಬಲ್ಸ್, ಬಿಟ್ವೀನ್ 2 ವೇರಿಯಬಲ್ಸ್. ಏನು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀವಲ್ಲ, ಅದರ ಮಧ್ಯೆ ಇರುವಂತಹ ಅಸೋಸಿಯೇಷನ್ ರಿಲೇಶನ್ಶಿಪ್ನ ಸ್ಟಡಿ ಮಾಡುತ್ತೆ ಕೈ ಸ್ಕ್ವೇರ್ ಟೆಸ್ಟು. ಅನೋವಾ ಸ್ಟಡೀಸ್ ದ ವೇರಿಯನ್ಸ್ ಬಿಟ್ವೀನ್ ದ ಸ್ಯಾಂಪಲ್ಸ್ ಆ್ಯಂಡ್ ವಿತಿನ್ ದ ಸ್ಯಾಂಪಲ್ಸ್. 2 ಥಿಂಗ್ಸನ್ನ ಸ್ಟಡಿ ಮಾಡುತ್ತೆ. ಯಾಕೆ ನನಗೆ ಅದು ನೆನಪಾಯಿತು ಅಂದರೆ, ಹಿಯರ್ ಬಾರ್ಟ್ಲೆಟ್ ಟೆಸ್ಟ್ ಇದೆ ನೋಡಿ, ಹೋಮೋಜಿನಿಟಿ ಆಫ್ ವೇರಿಯನ್ಸನ್ನು ಟೆಸ್ಟ್ ಮಾಡುತ್ತೆ. ವೇರಿಯನ್ಸ್ ಅಂದ ತಕ್ಷಣ ನಮಗೆ ಅನೋವಾನು ನೆನಪಾಗುತ್ತೆ. ಅದಕ್ಕೆ ನಮಗೆ ಕನ್ಫ್ಯೂಷನ್ ಇರಬಾರ್ದು ಅನೋವಾ ಮತ್ತು ಬಾರ್ಟ್ಲೆಟ್ ಟೆಸ್ಟ್ಗೆ. ಅನೋವಾದಲ್ಲಿ 2 ಟೈಪ್ಸ್ ಆಫ್ ಟೆಸ್ಟ್ ನಡೆಯುತ್ತೆ, ಬಿಟ್ವೀನ್ ದ ಸ್ಯಾಂಪಲ್ಸ್ ಆ್ಯಂಡ್ ವಿತಿನ್ ದ ಸ್ಯಾಂಪಲ್ಸ್. ಬಟ್ ಇಲ್ಲಿ ಬಾರ್ಟ್ಲೆಟಲ್ಲಿ ಟೆಸ್ಟ್ ಆಫ್ ಹೋಮೋಜಿನಿಟಿ ಆಫ್ ವೇರಿಯನ್ಸ್ ನಡೆಯುತ್ತೆ. ಸೊ ದಿಸ್ ಈಸ್ ದ ಪಾಯಿಂಟ್. ದಿಸ್ ಇಸ್ ಹೌ ವಿ ಹ್ಯಾವ್ ಟು ರಿಮೆಂಬರ್ ಬೈ ಡಿಫ್ರೆನ್ಶಿಯೇಟಿಂಗ್ ದೋಸ್ ಥಿಂಗ್ಸ್ ವಿಚ್ ಮೇ ರಿಪೀಟ್. ಓಕೆ, ಸೊ ದಟ್ ಈಸ್ ಅಬೌಟ್ ದ ಹೈಪೋಥಿಸಿಸ್ ಟೆಸ್ಟಿಂಗ್ ಟೆಕ್ನಿಕ್ಸ್. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ. ವೆನ್ ಇಟ್ ಕಮ್ಸ್ ಟು ರಿಸರ್ಚ್ ಮೆಥಡ್ಸ್ ಕ್ವೆಶನ್ಸ್, ಇಫ್ ಯು ಆರ್ ಅಬ್ಸರ್ವಿಂಗ್ ಹಿಯರ್, ದೇ ಹ್ಯಾವ್ ಆಸ್ಕ್ಡ್ ಹೈಪೋಥಿಸಿಸ್ ಟೆಸ್ಟಿಂಗ್ ಕ್ವೆಶನ್ ಆ್ಯಂಡ್ ದೇ ಹ್ಯಾವ್ ಆಸ್ಕ್ಡ್ ಡೇಟಾ ಅನಾಲಿಸಿಸ್ ಕ್ವೆಶನ್ಸ್, ವ್ಯಾಲಿಡಿಟಿ ರಿಲಯಬಿಲಿಟಿ ಕ್ವೆಶನ್ ಕೇಳಿದ್ದಾರೆ, ಸ್ಕೇಲ್ಸ್ ಆಫ್ ಮೆಷರ್ಮೆಂಟ್ಸ್ ಕೇಳಿದ್ದಾರೆ. ಆಮೇಲೆ ಇಲ್ಲಿ ಅಗೇನ್ ವೇರಿಯಬಲ್ಸ್, ಡಿಪೆಂಡೆಂಟ್ ವೇರಿಯಬಲ್ಸ್, ಇಂಟರ್ವೆನಿಂಗ್ ವೇರಿಯಬಲ್ಸ್ ಬಗ್ಗೆ ಕೇಳಿದ್ದಾರೆ. ಇದು ಬಿಟ್ಟು ನಮಗೆ ಗೊತ್ತಿದೆ ಹೈಪೋಥಿಸಿಸ್ ಎರರ್ಸ್ ಬಗ್ಗೆ ಕೇಳ್ತಾರೆ, ಟೈಪ್ 1 ಎರರ್, ಟೈಪ್ 2 ಎರರ್ಸ್, ಜೊತೆಗೆ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್, ಪ್ರೊಬಬಿಲಿಟಿ ಆ್ಯಂಡ್ ನಾನ್ ಪ್ರೊಬಬಿಲಿಟಿ ಟೆಕ್ನಿಕ್ಸ್ ಬಗ್ಗೆ ಕೇಳ್ತಾರೆ, ಟೈಪ್ಸ್ ಆಫ್ ರಿಸರ್ಚ್ ಬಗ್ಗೆ ಅಂತ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಈಗ ಯಾವುದ್ಯಾವುದನ್ನ ಇಂಪಾರ್ಟೆಂಟಾಗಿ ನಾವು ಎಕ್ಸಾಮಿನೇಷನಿಗೆ ಓದ್ಕೊಳ್ಬೇಕು ಅಂದರೆ, ಫಸ್ಟು ಟೈಪ್ಸ್ ಆಫ್ ರಿಸರ್ಚ್, ನೆಕ್ಸ್ಟು ಸ್ಯಾಂಪ್ಲಿಂಗಲ್ಲಿ ಸ್ಯಾಂಪಲ್ ಅಂದರೆ ಏನು, ಪಾಪ್ಯುಲೇಷನ್ ಅಂದರೆ ಏನು, ಓಕೆ, ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಏನು, ಓಕೆ. ಆಮೇಲೆ ಪ್ರತಿಯೊಂದು ಟೆಕ್ನಿಕ್ಸು
ಅದರಲ್ಲಿ ಚಾರ್ಟ್ ಬರುತ್ತಲ್ಲ, ಪ್ರೊಬ್ಯಾಬಿಲಿಟಿ, ನಾನ್ ಪ್ರೊಬ್ಯಾಬಿಲಿಟಿ, ಅದರೊಳಗೆ ಅಂಡರ್ ಸಬ್ ಟೈಪ್ಸ್ ಏನು ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಟಾಪಿಕ್ ಚೆನ್ನಾಗಿ ಓದ್ಕೊಂಡಿರಬೇಕು ಸ್ಯಾಂಪ್ಲಿಂಗ್ಸ್ ಬಗ್ಗೆ. ಅದಾದಮೇಲೆ ಈಗ ನಾವೇನು ಅಬ್ಸರ್ವ್ ಮಾಡಿದ್ವಿ, ವೇರಿಯಬಲ್ಸ್ ಬಗ್ಗೆ ಕೇಳಿದ್ದಾರೆ, ವ್ಯಾಲಿಡಿಟಿ ಆ್ಯಂಡ್ ರಿಲೇಬಿಲಿಟಿ ಬಗ್ಗೆ ಕೇಳಿದ್ದಾರೆ. ಇಷ್ಟು ಕ್ವಶನ್ಸ್ ಅನಾಲಿಸಿಸ್ ಮಾಡಿದ್ಮೇಲೆ ದಿಸ್ ಇಸ್ ದ 10th ಕ್ವಶನ್ ಪೇಪರ್ ಐ ಆಮ್ ಡೂಯಿಂಗ್ ಅನಾಲಿಸಿಂಗ್. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು ವಾಟ್ ದ ಥಿಂಗ್ಸ್ ದೇ ಹ್ಯಾವ್ ರಿಪೀಟೆಡ್ ಅಗೇನ್ ಆ್ಯಂಡ್ ಅಗೇನ್ ಅಂತ. ಆಮೇಲೆ ಸ್ಯಾಂಪ್ಲಿಂಗ್, ವೇರಿಯಬಲ್ಸು, ಅದರಲ್ಲಿ ಇಂಡಿಪೆಂಡೆಂಟ್ ಟೈಪ್ಸ್ ಆಫ್ ವೇರಿಯಬಲ್ಸ್ ಎಲ್ಲ ಓದ್ಕೊಳ್ಳಿ. ಮೇಜರ್ಲಿ ಒಂದು ಇಂಟರ್ವೇನಿಂಗ್ ವೇರಿಯಬಲ್, ಆ ರೀತಿ ಒಂದು 4-5 ಇಂಪಾರ್ಟೆಂಟ್ ವೇರಿಯಬಲ್ಸ್ ಇದೆ, ಅದನ್ನು ಓದ್ಕೊಳ್ಳಿ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳಿದ್ರು ಕೂಡ ಯೂಸ್ ಆಗುತ್ತೆ. ವ್ಯಾಲಿಡಿಟಿ ಆ್ಯಂಡ್ ರಿಲೇಬಿಲಿಟಿ, ಅದರಲ್ಲಿ ಜೊತೆಗೆ ಅದರೊಳಗೆ ಬರುವಂಥ ಟೈಪ್ಸು ಕೂಡ. ಆಮೇಲೆ ಹೈಪೋಥೆಸಿಸ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಹೈಪೋಥೆಸಿಸ್ ಬಗ್ಗೆ ಇಲ್ಲಿ ಸ್ಯಾಂಪ್ಲಿಂಗಲ್ಲಿ ಪ್ರೋಸೆಸ್ ಬಗ್ಗೆನೂ ಕೇಳ್ತಾರೆ ಕ್ವಶನ್. ಪ್ರೋಸೆಸ್ಸು ಹೈಪೋಥೆಸಿಸಲ್ಲಿ ಟೈಪ್ಸ್ ಆಫ್ ಹೈಪೋಥೆಸಿಸ್ಸು, ಎಸ್ಪೆಷಲಿ ನಲ್ ಹೈಪೋಥೆಸಿಸ್, ಆಲ್ಟರ್ನೇಟ್ ಹೈಪೋಥೆಸಿಸ್ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಟೆಸ್ಟಿಂಗ್ ಟೂಲ್ಸ್, ಹೈಪೋಥೆಸಿಸ್ ಟೆಸ್ಟಿಂಗ್, ಲೈಕ್ ಈಗ ನಾನು ಹೇಳಿದ್ನಲ್ಲ ಪ್ಯಾರಾಮೆಟ್ರಿಕ್, ನಾನ್ ಪ್ಯಾರಾಮೆಟ್ರಿಕ್, ಅದರಲ್ಲಿರುವಂಥ ಪ್ರತಿಯೊಂದು ಪ್ಯಾರಾಮೆಟ್ರಿಕ್ ಆ್ಯಂಡ್ ನಾನ್ ಪ್ಯಾರಾಮೆಟ್ರಿಕ್ಸ್ ಬಗ್ಗೆ ಓದ್ಕೊಳ್ಳಿ. ಜೊತೆಗೆ ಎರರ್ಸ್ ಹೈಪೋಥೆಸಿಸ್ ಎರರ್ಸ್ ಬಗ್ಗೆ ಓದ್ಕೊಳ್ಳಿ. ಸೊ ಹೈಪೋಥೆಸಿಸ್ ಆದಮೇಲೆ ಸ್ಕೇಲಿಂಗ್ ಟೆಕ್ನಿಕ್ಸ್. ಓಕೆ, ಸೊ ಸ್ಕೇಲಿಂಗಲ್ಲಿ ಈಗ ನಾವು ಓದಿದ್ವಲ್ಲ, ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಆ್ಯಂಡ್ ರೇಷಿಯೋ, ಈ 4 ಬಗ್ಗೆನೂ ಓದ್ಕೊಳ್ಬೇಕು. ಮತ್ತೇನು ಕೇಳಿದ್ದಾರೆ ಕ್ವಶನು, ಸೋರ್ಸಸ್ ಆಫ್ ಡೇಟಾ ಬಗ್ಗೆನೂ ಕೇಳಿದ್ದಾರೆ ಕ್ವಶನ್ಸು. ಸೋರ್ಸಸ್ ಆಫ್ ಡೇಟಾ ಬಗ್ಗೆನೂ ಕೇಳಿರೋದು ಉಂಟು. ಸೊ ಸೋರ್ಸಸ್ ಆಫ್ ಡೇಟಾ ಅಂದರೆ ಲೈಕ್ ಯಾವುದು ಸೋರ್ಸು, ಯಾವುದು ಪ್ರೈಮರಿ ಸೋರ್ಸು, ಯಾವುದು ಸೆಕೆಂಡ್ರಿ ಸೋರ್ಸು, ಅದರಿಂದನೂ ಡೇಟಾ ಕೇಳಿದ್ದಾರೆ. ಡೇಟಾ ಅನಾಲಿಸಿಸ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಇನ್ನೊಂದು ರಿಸರ್ಚ್ ರಿಪೋರ್ಟ್ ಬಗ್ಗೆ ಕೇಳ್ಬೋದು. ಪ್ಲೇಗರಿಸಮ್ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಪ್ಲೇಗರಿಸಮ್ ಬಗ್ಗೆ ರಿಸರ್ಚ್ ತುಂಬ ಸಲ ಕೇಳಿದ್ದಾರೆ. ಎಲ್ಲಿ ಬರೆದೆ ನಾನು ಅದನ್ನು ಅಂತ ನೋಡಿ. ಪ್ಲೇಗರಿಸಮ್ ಅಂದರೆ ರಿಸರ್ಚ್ ಎಥಿಕ್ಸ್ ಬಗ್ಗೆ ಕೇಳಿದ್ದಾರೆ. ರಿಸರ್ಚ್ ಎಥಿಕ್ಸ್ ಬಗ್ಗೆ ಗೊತ್ತಿರಬೇಕು. ರಿಸರ್ಚ್ ಪ್ರೋಸೆಸ್ ಬಗ್ಗೆ ಗೊತ್ತಿರಬೇಕು. ರಿಸರ್ಚ್ ಡಿಸೈನ್ ಬಗ್ಗೆ, ಆಮೇಲೆ ಇಷ್ಟು ಓದ್ಕೊಂಡು 4 ಕ್ವಶನ್ಸ್ ಬರುತ್ತೆ. ಸೋರ್ಸಸ್ ಆಫ್ ಡೇಟಾ ಅಂತ ಅಂದೆ ನಾನು. ಸೋರ್ಸಸ್ ಆಫ್ ಡೇಟಾ ಕಲೆಕ್ಷನ್. ಆಮೇಲೆ ಡೇಟಾ ಅನಾಲಿಸಿಸ್ ಟೂಲ್ಸ್ ಬಗ್ಗೆ ಓದ್ಕೊಳ್ಳಿ. ಡೇಟಾ ಅನಾಲಿಸಿಸ್ ಟೂಲ್ಸ್ ಬಗ್ಗೆ ಇನ್ನೊಂದು ಇದು ಬಿಬ್ಲೋಗ್ರಾಫಿ ರೈಟಿಂಗ್ ಇದೆ ನೋಡಿ. APA ಫಾರ್ಮ್ಯಾಟ್ಸ್ APA ಬಗ್ಗೆ ತುಂಬ ಕೇಳ್ತಾರೆ. ಆಮೇಲೆ ಬಿಬ್ಲೋಗ್ರಾಫಿ ಆಯಿತು, ಡೇಟಾ ಅನಾಲಿಸಿಸ್ ಟೂಲ್ಸು ಲೈಕ್ SPSS. ಆಮೇಲೆ ಪ್ಲೇಗರಿಸಮ್ ಚೆಕಿಂಗ್ ಟೂಲ್ಸ್ ಬಗ್ಗೆನೂ ಕೇಳ್ಬೋದು ನೋಡಿ. ಇಷ್ಟು ಟಾಪಿಕ್ಸು ಓದಿದ್ರೆ ನಿಮಗೆ 4 ಕ್ವೆಶನ್ಸ್ ಅಂತೂ ಅರೈಸ್ ಆಗುತ್ತೆ. ಇದರಿಂದ ಗುಡ್ 4 ಕ್ವೆಶನ್ಸ್ ಅರೈಸ್ ಆದ್ರೂ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ನಾವು ಆನ್ಸರ್ ಮಾಡಬಹುದು ಕ್ವೆಶನ್ ಓದಿದ ತಕ್ಷಣ ಅನ್ನುವಂಥದ್ದು ನನ್ನ ಪರ್ಸ್ಪೆಕ್ಟಿವ್. ಥ್ಯಾಂಕ್ ಯು ಸೋ ಮಚ್.